Hello guys, welcome back to my YouTube channel VASD Vlog. ಸೊ ನೆನ್ನೆ ಹೆಂಗಿದ್ದೀನೋ ಹಂಗೆ ಇದ್ದೀನಿ, ಏನೂ ತಿಳ್ಕೊಬೇಡಿ. ಇವತ್ತು ನಾನು ಎದ್ದಿರೋದು 4:57 ಆಗಿದೆ. 4 ಗಂಟೆಗೆ ಎದ್ದಿದ್ದೆ ನಾನು. ಎಲ್ಲ ಕ್ಲೀನ್ ಮಾಡಿ ಲೇಟ್ ಆಯಿತು, ಹಾಫ್ ಆನ್ ಅವರ್ ಆಗಿದೆ. ಇವತ್ತೇನು ಪ್ಲ್ಯಾನ್ ಅಂದರೆ, ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ವ್ಲಾಗ್ ಬಿಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನಿನ್ನೆ ಒಂದು ವ್ಲಾಗ್, ಇವತ್ತು ಒಂದು ವ್ಲಾಗ್ ಆಯಿತು. ಆ್ಯಂಡ್ ನಾನು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಡೈರೆಕ್ಟಾಗಿ ರೆಡಿ ಆಗಿಬಿಟ್ಟು ಟ್ರೈನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಮನೆಯಲ್ಲಿ ಟೈಮ್ ಸಿಕ್ಕಿಲ್ಲ. ಡೈರೆಕ್ಟಾಗಿ ಬಂದಿದ್ದೀವಿ. ಆ್ಯಂಡ್ ನಾವು ಹೋಗ್ತಿರೋದು ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟಕ್ಕೆ. ಇವಾಗ ಟ್ರೈನ್ ನೆಕ್ಸ್ಟ್ ಸ್ಟಾಪ್ ಇಳಿದ್ಬಿಟ್ಟು ಆ ಟ್ರೈನಿಂದ ಈ ಟ್ರೈನ್ ಓಡ್ಕೊಂಡು ಬಂದಿದ್ದೀವಿ. 9:15 ಟ್ರೈನ್ ಅಂತ ಇದು. ಇನ್ನು 8 ಎಷ್ಟು ಟೈಮ್? ಇನ್ನು 8:30. 9:15 ಟ್ರೈನ್. ಕ್ಲೀನಿಂಗ್ ಮಾಡ್ತಾರೆ. ಆ ಕಡೆಯಿಂದ ಅಲ್ಲಿ ಹತ್ಕೊಂಡು ಓಡಿ ಬಂದು ನಿಂತ್ಕೊಂಡ್ರೆ 9:15 ಟ್ರೈನ್ ಅಂತ ಹೇಳ್ಬಿಟ್ಟು ಅಂಕಲ್ ಶಾಕ್ ಕೊಟ್ಟಿದ್ರು. ಟ್ರೈನ್ ಆ್ಯಪ್ನ ನಂಬಾರ್ದು. ವೇರ್ ಇಸ್ ಮೈ ಟ್ರೈನಲ್ಲಿ ಅಪ್ಡೇಟೇ ಆಗಿಲ್ಲ. ಅದು 8 o'clock ಟ್ರೈನ್ ಇನ್ನೂ ಮೈಸೂರಲ್ಲೇ ಇದೆ ಅಂದರೆ ಅಲ್ಲಿ ನೋಡಿದ್ರೆ ಹೊರಟೇ ಹೋಗಿದೆ ಅದು. ಇವಾಗ ಕ್ಲೀನಿಂಗ್ ಅಂತ ಆಚೆ ನಿಂತಿದ್ದೀವಿ. ನಂಜನಗೂಡಲ್ಲಿ ಇಳಿದಿದ್ದೀವಿ. ಆ್ಯಂಡ್ ಇವಾಗ ಹೋಗ್ತಾ ಇರೋದು ನಂಜನಗೂಡಿಗೆ, ದೇವಸ್ಥಾನ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಆಟೋ ಓಡ್ತಿದ್ದೀವಿ. ಇವಾಗ ಹೊಳೆ ಕಡೆ ಹೋಗ್ತಾ ಇದ್ದೀವಿ. ಎಷ್ಟು ವರ್ಷ ಬಂದಿದ್ದೀವಿ? ಅಲ್ಲೇ ಮನೆ ದೇವರಿರೋದು ನಂಜನಗೂಡು. ಸೊ ನಂಜನಗೂಡು ಜಂಕ್ಷನಲ್ಲಿ ಇಳ್ಕೊಂಡು ಹೊಳೆ ಹತ್ರ ಹೋಗಿ, ಅಲ್ಲಿ ಹೊಳೆ ಹತ್ರ ಹೋಗಿ ಗಂಗೆ ಪೂಜೆ ಕೈ ಕಾಲು ತೊಳ್ಕೊಂಡು ಗಂಗೆ ಪೂಜೆ ಮಾಡಿ ಹೊಳೆ ಹತ್ರ ಬಂದಿದ್ದೀವಿ. ಹೊಳೆ ಗಂಗೆ ಪೂಜೆ ಮಾಡಬೇಕು ಇವಾಗ. ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 5 ನಿಮಿಷ, 5 ಮಿನಿಟ್ಸ್ ಅಷ್ಟೆ. ನೋಡಿ ಹೊಳೆ. ಇಲ್ಲಿ ಹೊಳೆ ಅಂದರೆ ಆ ಕಡೆ ಬರೋದೇ ದೇವಸ್ಥಾನ, ಶಿವನ ದೇವಸ್ಥಾನ. ನಂಜನಗೂಡು ಅಂದರೆ ಶಿವನ ದೇವಸ್ಥಾನ, ನಮ್ಮ ಮನೆ ದೇವರು. ಗಂಗೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಈ ಥರ ಮಾಡ್ತಾರೆ ಗಂಗೆ ಪೂಜೆನ. ಇವಾಗ ಈ ಚಂಬಲ್ ನೀರು ತಗೊಬರ್ಬೇಕು. ಹೊಳೆ ಪೂಜೆ ಆಯಿತು. ಇವಾಗ ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ, ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೊಳೆ ಅಂದರೆ ಈ ಕಡೆಯಿಂದ ಜಾಗ ಐತೆ, ಮೇಲ್ಗಡೆ ರೋಡು, ಕೆಳಗಡೆ ಚಿಕ್ಕ ಜಾಗ. ಇಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಎಂಟ್ರಿ. ದೇವಸ್ಥಾನ ಕಾಣಿಸ್ತಿದ್ಯಾ? ಅದೇ ದೇವಸ್ಥಾನ, ಅದೇ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ. ಫಾದರ್ ಹಿಂಗೇನಾ? ಎಲ್ಲಾದರೂ ದೇವಸ್ಥಾನ ಎಲ್ಲಾದರೂ ಹೋದಾಗ ನಾನು ನಮ್ಮಮ್ಮ ಹಿಂದೆ ಇರ್ತೀವಿ. ಅಲ್ಲಿ ನೋಡ್ರಿ ನಮ್ಮಪ್ಪ ನಮ್ಮ ತಮ್ಮ ಎಷ್ಟು ಮುಂದೆ. ನಮ್ಮ ತಮ್ಮ ಓಡಿ ಹೋಗ್ತಾವನೆ ನಮ್ಮಪ್ಪನಿಂದ. ಎಲ್ಲ ದರ್ಶನ ಆಗಿ ಆಚಾರಲ್ಲಿ ಕೂತಿದ್ದೀವಿ. ನೆಕ್ಸ್ಟು ಚಾಮುಂಡಿ ಬೆಟ್ಟ. ದೇವಸ್ಥಾನದ ದರ್ಶನ ಆಯಿತು. ನೆಕ್ಸ್ಟ್ ಹೋಗ್ತಿರೋದು ಎಲ್ಲಿ? ಪರಶುರಾಮ್ ದೇವಸ್ಥಾನ. ಪರಶುರಾಮ ಹತ್ರ ಇದೆ.
ನಂಜನಗೂಡಿಗೆ ಬಂದವರೆಲ್ಲ ಅಲ್ಲಿ ಕಂಪಲ್ಸರಿ ಹೋಗಬೇಕು, ಅವಾಗಲೇ ಪುಣ್ಯ ಅಂತಾರೆ. ನಾವು ಬಂದಾಗಿಂದ ಕಂಟಿನ್ಯೂ ಅದು ಮಿಸ್ ಮಾಡಿಲ್ಲ, ಹೋಗಿ ಬರ್ತೀವಿ. ಅಪ್ ಆ್ಯಂಡ್ ಡೌನ್ ಆಟೋ ಬುಕ್ ಮಾಡ್ಕೊಳ್ಳೋದು, ಹೋಗಿ ಬರೋದು. ಪರಶುರಾಮ ದೇವಸ್ಥಾನ ಆದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಮನೆಗೆ ಹೋಗೋದು. ಪರಶುರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ವಾಪಸ್ ಹೊಳೆ, ಅಲ್ಲಿಂದ ಮೈಸೂರು ಮತ್ತು ಮೈಸೂರಿಂದ ಚಾಮುಂಡಿ ಬೆಟ್ಟ, ಚಾಮುಂಡಿ ಬೆಟ್ಟದಿಂದ ಮನೆ ರಿಟರ್ನ್. ದೇವಸ್ಥಾನಕ್ಕೆ ಬಂದಿದ್ದೀವಿ ಆಟೋಯಿಂದ. ಅಲ್ಲಿಂದ ಇಲ್ಲಿ 2 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಅದೇ ದೇವಸ್ಥಾನ, ಪರಶುರಾಮ ದೇವಸ್ಥಾನ ಆಯಿತು. ಇವಾಗ ನಾವು ಬಸ್ ಹತ್ತಿ ಹೋಗ್ಬೇಕು ಮೈಸೂರು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಮೈಸೂರಿಗೆ ಹೋಗ್ಬಿಟ್ಟು ಬಸ್ ಹತ್ತಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಏನಂದೆ ಇನ್ನೊಂದ್ಸಲ ಹೇಳು. ಮೈಸೂರಿಗೆ ಹೋಗ್ಬಿಟ್ಟು ಬಸ್ ಹತ್ತಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಮೈಸೂರಿಗೆ ಹೋಗಿ ಬಸ್ ಹತ್ತಿಲ್ಲ, ಹೋಗಿ ಹೊಳೆ ಹತ್ರ, ಬಸ್ ಹಾಂ ಹೊಳೆ ಹತ್ರ ಹೋಗಿ ಮೈಸೂರು ಬಸ್ ಹತ್ತಿ ಬಸ್ ಹತ್ತಿದ್ದೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮೈಸೂರು. ಮೈಸೂರಿಂದ ಆಮೇಲೆ ಬೆಟ್ಟಕ್ಕೆ ಹೋಗ್ತೀವಿ. ಆಮೇಲೆ ಮನೆಗೆ ಹೋಗ್ತೀವಿ, ಆಮೇಲೆ ಸ್ಕೂಲ್. ಚಾಮುಂಡಿ ಬೆಟ್ಟ ಬಸ್ ಹತ್ತಿದ್ದೀವಿ. ಇಲ್ಲಿಂದ 10 ನಿಮಿಷ 20 ನಿಮಿಷ ಆಗುತ್ತೆ. ಮೈಸೂರು ಪ್ಯಾಲೇಸಿಂದ ಚಾಮುಂಡಿ ಬೆಟ್ಟ ಬಂದಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ಏನಿದು ಮಹಿಷಾಸುರ ಸ್ಟ್ಯಾಚು ಅಂತ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಅವಕಾಶ ಇದ್ದಲ್ಲಿ ನೋಡ್ರಿ ಕೋತಿಗಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಅಯ್ಯೋ ಎಷ್ಟು ಕ್ಯೂರೆ. ದರ್ಶನ ಆಗಿ ಊಟಕ್ಕೆ ಬಂದಿದ್ದೀವಿ. ಎಷ್ಟೊತ್ತಾಯ್ತು ಗೊತ್ತಾ ದರ್ಶನ? ಎಷ್ಟೊತ್ತು? 1.5 hour ದರ್ಶನ ಆಗೋದಕ್ಕೆ. ಇವಾಗ ಮತ್ತೆ ಬಂದು ಊಟಕ್ಕೆ ಕ್ಯೂ ಎಷ್ಟು ಕ್ಯೂ ಐತೆ. ಮತ್ತೆ ಊಟಕ್ಕೆ ಕೂತ್ಕೊಳ್ಳೋಣ. ಎಲ್ಲ ದರ್ಶನ ಆಯಿತು, ಮಕ್ಕಳಿಗೆ ಕೀ ಪಂಚಾಯಿತು, ಇಯರಿಂಗ್ಸ್ ಆಯಿತು. ಈಗ ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಮೈಸೂರು ಟು ಬ್ಯಾಂಗ್ಳೂರ್ ದರ್ಶನ ಎಲ್ಲ ಆಯಿತು. ಚೆನ್ನಾಗಾಯ್ತು, ಸಖತ್ತಾಗಾಯ್ತು, ಸೂಪರ್ ಆಗಿದೆ. ನೀವು ಯಾರಾದರೂ ಪ್ಲ್ಯಾನ್ ಮಾಡಂಗಿದ್ರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮಂಡೇ ಬೆಸ್ಟ್. ಅರ್ಲಿ ಮಾರ್ನಿಂಗ್ ಬರಬೇಕು. 5 ಗಂಟೆಗೆ ಬರಬೇಕು. 9:30 ಇಲ್ಲಿ ರೀಚ್ ಆದರೆ ಸಾಯಂಕಾಲ ಸ್ನ್ಯಾಕ್ಸ್ ಟ್ರೈನಲ್ಲಿ ನಾವು ಟ್ರೈನ್ ಹತ್ತಬೇಕು. ಟ್ರೈನ್ ಬಂತು, ನಾವು ಅಲ್ಲಿ ಸಮೋಸ ತಿಂದು ಟ್ರೈನ್ ಹತ್ತಕ್ಕೆ ಬಂದಿದ್ದೀವಿ. ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ನಾನು ಮೈಸೂರಲ್ಲಿ ಏನೇನು ತೊಗೊಂಡೆ ಅಂತ ಮೈಸೂರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ವಿಡಿಯೋ ಮಾಡಿ ಶಾರ್ಟ್ಸ್ ಹಾಕ್ತೀನಿ. ಏನು ತೊಗೊಂಡಿಲ್ಲ, ಒಂದು 4 ಐಟಮ್ ಅಷ್ಟೇ ತೊಗೊಂಡಿರೋದು. ಸೊ ಅಲ್ಲಿವರೆಗೂ ಸಿಗ್ತೀವಿ. ಗೈಸ್ ಆ್ಯಂಡ್ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದಿದ್ದೀವಿ. ಆಗಿದೆ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಹೋಮ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.